ಅನ್ವಿತಾಳನ್ನ ನೋಡಿ ನಿತ್ಯ ತಾನೇನಂದೆ ಅಂತ ನೆನಪಾಗಿ ನಾಲಿಗೆ ಹೊರಗೆ ಬಂದು ಕಣ್ಣು ಮುಚ್ಚಿ ಅನ್ವಿತಾಳನ್ನ ನೋಡಿ ಸಾರಿ ತಪ್ಪಾಗಿ ನಿಜ ಹೇಳ್ಬಿಟ್ಟೆ ಅಂದ್ಲು ನಿತ್ಯ. ಏಯ್ ನೀ ಜಾಸ್ತಿ ಆಗಿದೆ ಕಣೇ, ಕೂಬೆ ಮುಗ್ದೋಳೆ, ನಾನು ಸೈಕೋ ಅನ್ನುತ್ತಾ ನಿತ್ಯ ಮೇಲೆ ಪಿಲ್ಲು ಎಸೆದ್ಲು ಅನ್ವಿತಾ. ಓಯ್ ಮಗುವಿಗೆ ತಗಲುತ್ತೆ ಮೆಂಟಲ್ ಅಂತ ಅನ್ವಿತಾಳನ್ನು ಬೈದು ಹಿಂದಕ್ಕೆ ತಿರುಗಿ ಕೆಲವು ನಿಜಗಳನ್ನ ಒಪ್ಕೊಳ್ಬೇಕಂದ್ರೆ ತುಂಬ ಧೈರ್ಯ ಇರಬೇಕಮ್ಮ ನಮಗೆ ಅಂದ್ಲು. ಆ ಧೈರ್ಯ ನಮಗಿಲ್ಲ ಬಿಡು. ಎಷ್ಟು ಅಂತಿದೆಯಾ ನನ್ನನ್ನು, ಇವನನ್ನು ಬೆಳಗ್ಗೆ ತನಕ ನೀನೇ ಎತ್ಕೊಂಡು ಕೂತ್ಕೋ, ನನ್ನನ್ನು ಏನಾದರೂ ಎಬ್ಸಿದ್ದೆ ಅಂದರೆ ಕೊಂದುಬಿಡ್ತೀನಿ, ಏನು ಅಂದ್ಕೊಂಡಿದ್ಯಾ ಅಂತ ನಿತ್ಯಾಳನ್ನು ಬೈದು ಮಗುವನ್ನು ನಿತ್ಯಾಗೊಪ್ಸಿ ಅನ್ವಿತಾ ಹಾಯಾಗಿ ನಿದ್ರೆ ಮಾಡಿದ್ಲು. ನೋಡಿದ್ಯಾ ಮಗನೇ, ನಿಮ್ಮ ಅಮ್ಮ ನಿನ್ನನ್ನು ಬಿಟ್ಟು ಹೇಗೆ ಹಾಯಾಗಿ ಮಲಗಿದಾಳೆ ಅಂತ, ಕನಿಷ್ಠ ಹಾಲು ಕೂಡ ಕೊಡಲ್ವಲ್ಲ ಇವನಿಗೆ, ಹಾಲು ಕುಡಿದ್ರೆ ಮಲಗ್ತಾನೇನೋ ಅಂತ ಕೂಗಿದ್ಲು. ನಾನು ಕೊಡಲ್ಲ ಹೋಗೆ, ಅವನನ್ನು ಹಾಗೆ ಬೆಳಗ್ಗೆ ತನಕ ಎತ್ಕೋ, ನಾನು ಎದ್ಮೇಲೆ ಕೊಡ್ತೀನಿ ಅಂದ್ಲು ಅನ್ವಿತಾ. ನಿಮ್ಮಮ್ಮನಿಗೆ ಸಾಮಾನ್ಯವಾದ ಅಹಂಕಾರ ಇಲ್ಲ ಕಣೋ ಮಗನೇ, ಇದರ ಅಹಂಕಾರನೆಲ್ಲ ನಮ್ಮ ಆರ್ಯ ಅಣ್ಣನೇ ಇಳಿಸ್ತಾನೆ ಬಿಡು. ಯಾಕಷ್ಟು ಅಹಂಕಾರ ಪಡ್ತೀಯಾ ಅಂತ ಅನ್ವಿತಾಳನ್ನು ಬೈಯುತ್ತಾ ತೂಕಡಿಸುತ್ತಲೇ ಮಗುವನ್ನು ಎತ್ಕೊಂಡು ಬೆಳಗ್ಗೆ 5 ಗಂಟೆವರೆಗೆ ಆ ಕೋಣೆಯಲ್ಲೇ ಅತ್ತ ಇತ್ತ ತಿರುಗಾಡಿ ಕೊನೆಗೆ ಅವನು ಹಸಿವಿನಿಂದ ತಾಳಲಾರದೆ ಜೋರಾಗಳೋದಕ್ಕೆ ಶುರು ಮಾಡ್ದ. ಅನ್ವಿತಾಳನ್ನು ಎಪ್ಸಿ ಅವಳ ಮಡಿಲಲ್ಲಿ ಮಗುವನ್ನಿಟ್ಟು ಇನ್ನು ಹಾಲು ಕುಡಿದು ಮಲಗ್ತಾನೇನೋ, ನಾನು ಹೋಗ್ತಿದ್ದೀನಿ ಅಂತ 5 ಗಂಟೆಗೆ ತನ್ನ ಕೋಣೆಗೆ ಹೋಗಿ ನಿದ್ದೆ ತಡೆಯಲಾರದೆ ಹಾಸಿಗೆ ಮೇಲೆ ಬಿದ್ದಲು ನಿತ್ಯ. 5 ಗಂಟೆಗೆ ಮಲಗಿದವಳು 8:30 ಆದರೂ ಎಚ್ಚರ ಆಗಲಿಲ್ಲ. ವಿಜಯ್ ಆಫೀಸ್ಗೆ ಹೋಗ್ತಾ ನಿತ್ಯ ಕಾಲ್ ಮಾಡಿದಾಗ ಅವಳು ಗಾಢ ನಿದ್ರೆಯಲ್ಲಿದ್ದು ಫೋನ್ ಎತ್ತಲಿಲ್ಲ. ಇದೇನು ಎತ್ತುತ್ತಾ ಇಲ್ಲ ಅಂತ ವಿಜಯ್ 2-3 ಬಾರಿ ಪ್ರಯತ್ನಿಸಿದ ಮೇಲೆ ನಿತ್ಯ ಮಂಪರಿನಲ್ಲಿ ಎದ್ದು ಫೋನ್ ತಗೊಂಡು ಹಲೋ ಅಂದ್ಲು ನಿದ್ದೆ ಮಂಪರಿನಲ್ಲೇ. ನಿತ್ಯ ವಾಯ್ಸ್ ಯಾಕೆ ಆಗಿದೆ ಅಂತ ಕೇಳಿದ ವಿಜಯ್. ಇನ್ನೂ ನಿದ್ದೆಯಿಂದ ಎದ್ದಿಲ್ಲ ವಿಜಯ್ ಅಂದ್ಲು ನಿತ್ಯ. ಅದೇನು ನೀನು ಆಫೀಸಿಗೆ ಬರ್ತಿಲ್ವಾ? ಆಫೀಸ್ ಅಂತಿದ್ದಂತೆ ತಟ್ಟನೆ ಕಣ್ಬಿಟ್ಟು ಸಮಯ ನೋಡುವಷ್ಟರಲ್ಲಿ 8:45 ಆಗಿರುತ್ತೆ. ಓ ಸಾರಿ ವಿಜಯ್, ನೋಡ್ಕೊಳ್ಳಿಲ್ಲ, ನಾನು ಇನ್ನೊಂದು ಅರ್ಧ ಗಂಟೆಯಲ್ಲಿ ತಯಾರಾಗಿ ಬಂದುಬಿಡ್ತೀನಿ ಅಂತ ಬೇಗ ಸ್ನಾನದ ಮನೆಗೆ ನುಗ್ಗಿ ತಯಾರಾಗಿ ಸರಳ ಅವ್ರು ಮಾಡಿದ್ದ 2 ದೋಸೆಗಳನ್ನ ಬಾಯಿ ತುರ್ಕೊಂಡು ಬಾಯಿ ಅನ್ವಿತಾ ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಮಗುವನ್ನು ಒಂದ್ಸಲ ಎತ್ಕೊಂಡು ಮುದ್ದಾಡಿ ಅವನಿಗೆ ಕೆನ್ನೆ ಕೆಂಪಗೆ ಮಾಡಿ ಅಳಿಸಿ ಆಗ ತನ್ನ ಸ್ಕೂಟಿಯಲ್ಲಿ ಆಫೀಸ್ಗೆ ಹೊರಡ್ತಾಳೆ. ಅವಳು ಆಫೀಸ್ ತಲುಪುವಷ್ಟರಲ್ಲಿ ಸರಿಯಾಗಿ 10 ಗಂಟೆ ಆಗುತ್ತೆ. ನಿತ್ಯ ಬಂದು ತನ್ನ ಕೆಲಸದ ಜಾಗದಲ್ಲಿ ಕೂತ್ ಕೂಡಲೇ ಆರ್ಯ ಕಾಲ್ ಮಾಡ್ತಾನೆ ತನ್ನ ಕೋಣೆಗೆ ಬರೋದಕ್ಕೆ. ಓಕೆ ಸರ್ ಬರ್ತಿದ್ದೀನಿ ಅಂತ ನಿತ್ಯ ಆರ್ಯನ ಕೋಣೆಗೆ ಹೋಗಿ ಗುಡ್ ಮಾರ್ನಿಂಗ್ ಅಣ್ಣ ಅಂದ್ಲು ನಗ್ತಾ. ಗುಡ್ ಮಾರ್ನಿಂಗ್ ಅಮ್ಮ. ಏನು ಇವತ್ತಿಷ್ಟು ತಡ ಆಯಿತು? ಮಗು ಚೆನ್ನಾಗಿದ್ದಾನಲ್ಲ? ನಾನು ಬೆಳಗ್ಗೆ ಬರುವಾಗ ಮಗುವನ್ನು ನೋಡೋಣ ಅಂದ್ಕೊಂಡ್ರೆ ನೀನು ಫೋನ್ ಎತ್ತಲಿಲ್ಲ, ಅದಕ್ಕೆ ಸುಮ್ಮನೆ ಆಫೀಸಿಗೆ ಬಂದೆ ಅಂದ ಆರ್ಯ. ಅವನು ರಾತ್ರಿಯೆಲ್ಲ ಮಲಗ್ತಿಲ್ಲ ಅಣ್ಣ, ಎತ್ಕೊಂಡು ತಿರುಗತ್ಲೇ ಇರಬೇಕಾಗಿದೆ. ನಿಮ್ಮ ಹೆಂಡತಿ ನನ್ನ ಮೇಲೆ ಮುನಿಸ್ಕೊಂಡು ಮಗುವನ್ನು ನನಗೆ ಬಿಟ್ಟು ಅವಳು ಮಾತ್ರ ಚೆನ್ನಾಗಿ ನಿದ್ರೆ ಮಾಡಿದ್ಲು ಅಂದ್ಲು ನಿತ್ಯ. ಮಗುವನ್ನು 5 ಗಂಟೆವರೆಗೆ ಎತ್ಕೊಂಡು ಆಗಷ್ಟೇ ನಿದ್ದೆ ಮಾಡಿದೆ, ಆಮೇಲೆ ಎಚ್ಚರನೇ ಆಗಲಿಲ್ಲ ಅಣ್ಣ, ಅದಕ್ಕೆ ತಡ ಆಯಿತು. ಓ ಸರಿ ಅಮ್ಮ. ಮಗು ಅಂತೂ ಚೆನ್ನಾಗಿದ್ದಾನಲ್ಲ? ಅವಳು ಹೇಗಿದ್ದಾಳೆ? ಅವಳ ಆರೋಗ್ಯ ಈಗ ಪರವಾಗಿಲ್ವಾ? ಹಾಂ ಚೆನ್ನಾಗಿದ್ದಾಳಣ್ಣ, ಇನ್ನೊಂದು ತಿಂಗಳು ಹೋದರೆ ಆಫೀಸ್ಗೆ ಕೂಡ ಬರ್ತೀನಿ ಅಂತಿದ್ದಾಳೆ. ತುಂಬ ಆರೋಗ್ಯವಾಗಿದ್ದಾಳೆ ನಿಮ್ಮ ಹೆಂಡತಿ ಅಂದ್ಲು ನಿತ್ಯ ನಗ್ತಾ. ಹ್ಞೂ ಸರಿ ಅಮ್ಮ, ಇನ್ನು ನೀನು ಹೋಗು ಅಂದ ಕೂಡಲೇ ನಿತ್ಯ ಹೊರಟಳು. ಫೋನ್ನಲ್ಲಿರೋ ಹೆಂಡತಿ ಮತ್ತು ಮಗನ ಫೋಟೋ ನೋಡ್ತಾ ಇಬ್ಬರು ನಾನಿಲ್ಲದೆಯೂ ಚೆನ್ನಾಗಿದ್ದಾರೆ ಅನಿಸುತ್ತೆ, ಇನ್ನು ಎಷ್ಟು ದಿನ ದೂರ ಮಾಡ್ತೀಯೇ ಅವನನ್ನು ನನಗೆ ಅಂತ ಬೇಸರದಿಂದ ಅಂದ್ಕೊಂಡ ಆರ್ಯ. ಮಗನ ಫೋಟೋಗೆ ಮುತ್ತಿಟ್ಟು ಹಾಗೆ ಕೆಲಸದಲ್ಲಿ ಮಗ್ನನಾದ್ನೋ ಇಲ್ವೋ ಸರಿಯಾಗಿ 20 ನಿಮಿಷಗಳ ನಂತರ ಆರ್ಯನ ಮೊಬೈಲ್ ರಿಂಗ್ ಆಯಿತು. ಆರ್ಯ ಲ್ಯಾಪ್ಟಾಪ್ನಿಂದ ತನ್ನ ದೃಷ್ಟಿ ಫೋನ್ ಕಡೆ ತಿರುಗಿಸಿ ಕಣ್ಣು ಸಣ್ಣಗೆ ಮಾಡಿ ನನ್ನ ತಂದೆ ಯಾಕೆ ಈ ಸಮಯದಲ್ಲಿ ಮಾಡ್ತಿದ್ದಾರೆ ಅಂತ ಅನುಮಾನದಿಂದಲೇ ಫೋನ್ ಎತ್ತಿ ಹಲೋ ಅಪ್ಪ ಅಂದ. ಆರ್ಯ ಬೇಸರದಿಂದ ಬಂದಿತ್ತು ಅವರ ಧ್ವನಿ. ತಂದೆಯ ಧ್ವನಿಯ ವ್ಯತ್ಯಾಸವನ್ನು ತಕ್ಷಣವೇ ಕಂಡುಹಿಡಿದ ಆರ್ಯ ತನ್ನ ಕುರ್ಚಿಯಿಂದ ಎದ್ದು ಅಪ್ಪ ಏನಾಯಿತು, ನೀವು ಆರಾಮಾಗಿದ್ದೀರಲ್ಲ, ನಿಮ್ಮ ಧ್ವನಿ ಯಾಕೆ ಹೀಗಿದೆ ಅಂತ ಕೇಳಿದ ಸ್ವಲ್ಪ ಗಾಬರಿಯಿಂದ. ನಾವಿಲ್ಲಿ ಚೆನ್ನಾಗಿದ್ದೀವಿ ಆರ್ಯ, ನಿನಗೊಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಮಾಡಿದೆ ಅಂದರು ಅವರು. ಹೇಳಿ ಅಪ್ಪ ಅಂದ ಆರ್ಯ. ಚಂದ್ರಿಕಾ ಮನೆಗೆ ಬಂದಿದ್ದಾಳ ಆರ್ಯ ಅಂದರು ಅವರು. ಓ ಅವಳು ಯಾವಾಗಲೂ ಸಾಧಾರಣವಾಗಿ ಬರ್ತಾ ಇರ್ತಾಳಲ್ಲಪ್ಪ, ಅದಕ್ಕೆ ಈಗ ಯಾಕೆ ಕಾಲ್ ಮಾಡಿದ್ದೀರಾ? ಅದು ಫೋನ್ನಲ್ಲಿ ಹೇಳೋ ವಿಷಯ ಅಲ್ಲ ಆರ್ಯ, ನೀನು ಅರ್ಜೆಂಟಾಗಿ ಹೈದ್ರಾಬಾದಿಂದ ನಮ್ಮೂರಿಗೆ ಹೊರಟ ಬಾ ಅಂದರು ಅವರು. ಆದರೆ ಅಷ್ಟು ಅರ್ಜೆಂಟ್ ಏನಪ್ಪ, ಏನಾದರೂ ನಡೆದಿದೆಯಾ ಮನೆ ಹತ್ರ ಅಂತ ಕೇಳಿದ ಆರ್ಯ ಅನುಮಾನದಿಂದ. ಅಂಥದ್ದೇನು ಆಗಿಲ್ಲ ಆರ್ಯ, ಇದು ಫೋನಲ್ಲಿ ಮಾತಾಡುವಂಥ ವಿಷಯ ಅಲ್ಲ, ಅಷ್ಟು ಸುಲಭವಾಗಿ ಆಗೋ ವಿಷಯವೂ ಅಲ್ಲ.
ನಿನ್ನ ಮನೆಗೆ ಬಂದರೆ ನಾವು ಕೂತು ಮಾತಾಡೋಣ. ನೀನಿನ್ನು ಏನು ಮಾತಾಡದೆ ಬೇಗ ಹೊರಡು ಆರ್ಯ ಅಂದರು ಅಪ್ಪ. ಹ್ಞೂ ಅಪ್ಪ, ನಾನು ಇವಾಗಲೇ ಮನೆಗೆ ಹೋಗಿ ಅಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ತಕ್ಷಣ ವಿಜಯ್ ಕಾಲ್ ಮಾಡ್ದ ಆರ್ಯ. 5 ನಿಮಿಷದ ನಂತರ ವಿಜಯ್ ಆರ್ಯನ ಕ್ಯಾಬಿನ್ ಬಂದು, ಏನು ಅಷ್ಟು ಅರ್ಜೆಂಟಾಗಿ ಬರೋದು ಕೇಳಿದೆಯಾ ಅಂತ ಕೇಳ್ದ. ಅಪ್ಪ ಕಾಲ್ ಮಾಡಿದ್ರು ಕಣೋ ಊರಿನಿಂದ, ಯಾಕೋ ಅರ್ಜೆಂಟಾಗಿ ಮನೆಗೆ ಬರೋದು ಕೇಳ್ತಿದ್ದಾರೆ. ನಾನು ಇವಾಗಲೇ ಹೊರಡ್ತೀನಿ. ಆಫೀಸ್ ಜಾಗ್ರತೆ, ಹಾಗೆ ಅನ್ವಿತಾ ಮತ್ತು ಮಗುವನ್ನು ಕೂಡ ನೋಡ್ತಾ ಇರು. ದಿನ ಹೋಗಿ ನೋಡು, ನನಗೆ ಅಲ್ಲಿಂದ ಬರೋದಕ್ಕೆ ಎಷ್ಟು ಸಮಯ ಆಗುತ್ತೋ ತಿಳಿಯೋದು. ನಿಜಕ್ಕೂ ಏನು ನಡೆದಿದೆಯೋ ಕೂಡ ತಿಳಿತಿಲ್ಲ. ಅಪ್ಪನನ್ನು ಕೇಳಿದ್ರೆ ಏನೂ ಹೇಳ್ತಿಲ್ಲ, ಅಲ್ಲಿಗೆ ಬಂದ ಮೇಲೆ ಹೇಳ್ತೀನಿ ಅಂತಿದ್ದಾರೆ. ಅದಕ್ಕೆ ಜಾಗ್ರತೆ ಕಣೋ ಅಂತ ವಿಜಯ್ ನನ್ನ ತಪ್ಕೊಂಡು ಹೇಳಿ ನಾನು ಹೊರಡ್ತೀನಿ ಅಂತ ಕಾರಿನ ಕೀ ತಗೊಂಡು ಹಿಡಿಯುತ್ತಾ. ಸರಿ ಕಣೋ, ಏನಾದರೂ ಮುಖ್ಯ ಆಗಿದ್ರೆ ತಾನೇ ಅಂಕಲ್ ಬರೋದಕ್ಕೆ ಹೇಳೋದು. ನಾನಿಲ್ಲಿ ಎಲ್ಲ ನೋಡ್ಕೊಳ್ತೀನಿ, ಇನ್ನೇನು ಗಾಬರಿ ಆಗಬೇಡ. ಅನ್ವಿತಾ ಮತ್ತು ಮಗು ಇವರೆಲ್ಲರನ್ನೂ ಜಾಗ್ರತೆಯಾಗಿ ನೋಡ್ಕೋತೀನಿ, ಓಕೆನಾ? ನೀನು ಇವುಗಳ ಬಗ್ಗೆ ಏನು ಯೋಚನೆ ಮಾಡಬೇಡ. ನಾನು ದಿನ ಕಾಲ್ ಮಾಡ್ತೀನಿ, ಜಾಗ್ರತೆಯಾಗಿ ಹೋಗು. ತಲುಪಿದ ಮೇಲೆ ಕಾಲ್ ಮಾಡು ಅಂತ ವಿಜಯ್ ಕೂಡ ಆರ್ಯನನ್ನು ತಪ್ಕೊಂಡು ಕಳಿಸ್ದ. ಆರ್ಯ ಲಿಫ್ಟ್ನಲ್ಲಿ ಕೆಳಗೆ ಹೋಗುತ್ತಲೇ ನಿತ್ಯಾಗೆ ಕಾಲ್ ಮಾಡ್ದ. ಹಲೋ ಹೇಳಣ್ಣ ನಿತ್ಯ, ನಾನು ಅರ್ಜೆಂಟಾಗಿ ಊರಿಗೆ ಹೋಗ್ತಿದ್ದೀನಮ್ಮ. ಅಪ್ಪ ಕಾಲ್ ಮಾಡಿದ್ರು ಮನೆಗೆ ಬರೋದಕ್ಕೆ. ನಾನು ಮತ್ತೆ ಇಲ್ಲಿಗೆ ಬರೋದಕ್ಕೆ ಎಷ್ಟು ಸಮಯ ಆಗುತ್ತೋ ತಿಳಿಯೋದು. ಮಗು ಜಾಗ್ರತೆ, ಓಕೆನಾ? ನೀನು ಆಫೀಸ್ಗೆ ಬರೆದಿದ್ರು ಪರವಾಗಿಲ್ಲ, ಆದರೆ ಅವರಿಬ್ಬರನ್ನ ಜಾಗ್ರತೆಯಾಗಿ ನೋಡ್ಕೊ ಮನೆಯಲ್ಲಿ ಅಂತ ಹೇಳ್ದ. ಓಕೆ ಅಣ್ಣ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ಲು ನಿತ್ಯ. ಥ್ಯಾಂಕ್ಸ್ ಅಮ್ಮ ಅಂತ ಫೋನ್ ಕಟ್ ಮಾಡಿ ಕಾರ್ನಲ್ಲಿ ವೇಗವಾಗಿ ಮನೆಗೆ ಹೋಗಿ ತನ್ನ ಬಟ್ಟೆಗಳನ್ನ ಬ್ಯಾಗ್ನಲ್ಲಿ ಜೋಡಿಸಿ, ಲ್ಯಾಪ್ಟಾಪ್ ಕೂಡ ಬ್ಯಾಗ್ನಲ್ಲಿಟ್ಟು ಕಾರ್ನಲ್ಲಿ ಲಗೇಜ್ ಹಾಕಿ ಊರಿಗೆ ಹೊರಡೋಣ ಅಂದ್ಕೊಂಡ. ಆದರೆ ಯಾಕೋ ಒಂದು ಸಲ ಮಗನನ್ನು ನೋಡೋಣ ಅನಿಸಿ ನೇರವಾಗಿ ನಿತ್ಯ ಅವ್ರ ಮನೆಗೆ ಹೋಗಿ ಕಾರನ್ನು ನಿಲ್ಲಿಸ್ದ. ನೇರವಾಗಿ ಒಳಗೆ ಹೋದ. ಹಾಲ್ನಲ್ಲಿ ಕೂತು ಮಗುವಿಗೆ ಹಾಲು ಕುಡಿಸ್ತಾ ಕಂಡ್ಲು ಅನ್ವಿತಾ. ಸರಳ ಅತ್ತೆಯವರು ಯಾವುದೋ ಕೆಲಸ ಮಾಡ್ತಾ ಇದ್ರು ಅಡುಗೆ ಮನೆಯಲ್ಲಿ. ಆರ್ಯನನ್ನು ನೋಡಿದ ಕೂಡಲೇ ಸರಳ ಅವರು ಹೊರಗೆ ಹೋದರೆ ಅನ್ವಿತಾ ಆಶ್ಚರ್ಯದಿಂದ ಆರ್ಯನನ್ನು ನೋಡ್ತಿದ್ದಾಳೆ. ಮಗುವನ್ನು ಮೆಲ್ಲಗೆ ತನ್ನ ಮಡಿಲಿನಿಂದ ತೆಗೆದು ತನ್ನ ಬಟ್ಟೆ ಸರಿಪಡಿಸ್ಕೊಂಡು ಅವನನ್ನು ಎತ್ಕೊಂಡು ನಿಂತಳು. ಆರ್ಯ ಅನ್ವಿತಾಳನ್ನು ತೀಕ್ಷ್ಣವಾಗಿ ನೋಡ್ತಾ ಅವಳ ಹತ್ರ ಹೋಗಿ ಅವಳು ಬಳಿ ಇದ್ದ ಮಗನನ್ನು ಎತ್ಕೊಂಡ. ಅವನನ್ನು ನೋಡಿದ ಕೂಡಲೇ ಆರ್ಯನಿಗೆ ಇದ್ದ ಗಾಬರಿ, ಗಂಭೀರತೆ, ಕೋಪ ಎಲ್ಲವೂ ಹೋಗಿ ಸಣ್ಣದಾಗಿ ತುಟಿ ಮೇಲೆ ನಗು ಬಂದು ಕೂತ್ಕೊಳ್ತು. ಅವನಿಗೂ ಅವನ ಡ್ಯಾಡಿ ಎತ್ಕೊಂಡಿದ್ದಾರೆ ಅಂತ ತಿಳಿಯಿತೇನೋ. ನಿದ್ರಿಸ್ತಿದ್ದವನು ಎದ್ದು ತನ್ನ ಪುಟ್ಟ ಕಣ್ಣುಗಳನ್ನ ಬಿಟ್ಟು ದೊಡ್ಡದಾಗಿ ಮಾಡಿ ತನ್ನ ಡ್ಯಾಡಿಯನ್ನು ನೋಡಿ ತುಟಿ ಅರಳಿಸಿ ನಗ್ತಿದ್ದಾನೆ, ತನ್ನ ಕಾಲು ಕೈಗಳನ್ನು ಆಡಿಸುತ್ತಾ. ಅದನ್ನು ನೋಡಿ ಆರ್ಯ ಇನ್ನಷ್ಟು ನಕ್ಕು ಅವನ ಹಣೆ ಮೇಲೆ ಮುತ್ತಿಟ್ಟು, ಗುರುತು ಹಿಡಿದೆಯ ಡ್ಯಾಡಿಯನ್ನ ಅನ್ನುತ್ತಾ ಅವನನ್ನು 5 ನಿಮಿಷಗಳ ಕಾಲ ಎತ್ಕೊಂಡು ಎದೆಗೆ ಹಪ್ಕೊಂಡ. ಕಣ್ಮುಚ್ಚಿ ಹಾಗೆಯೇ ಸ್ವಲ್ಪ ಹೊತ್ತು. ಜಾಗ್ರತೆ ಮಗನೇ, ನಾನು ಮತ್ತೆ ನಿನ್ನ ಭೇಟಿಯಾಗೋದಕ್ಕೆ ಬರ್ತೀನಿ, ಓಕೆನಾ ಅಂತ ಮಗನನ್ನು ಬಿಡಲಾಗದೆ ಬಿಟ್ಟು ಅನ್ವಿತಾಳನ್ನೇ ಮತ್ತೆ ಕೋಪದಿಂದ ನೋಡ್ತಾ ಅವಳ ಕೈಯಲ್ಲಿ ಮಗನನ್ನಿಟ್ಟು, ಅವನ ಜಾಗ್ರತೆ, ಅವನಿಗೇನಾದರೂ ಆದರೆ ನನ್ನ ಕೈಯಲ್ಲಿ ಸತ್ತೆ ಅಂತ ತಿಳಿ, ಅರ್ಥ ಆಯ್ತಾ ಅಂತ ಗಂಭೀರವಾದ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಮತ್ತೆ ಕಾರ್ನಲ್ಲಿ ಊರಿಗೆ ಹೊರಟ. ಆರ್ಯ ಹೋದ್ಮೇಲೆ ಅನ್ವಿತಾ ಹಾಗೆ ದಂಗಾಗಿ ನಿಂತು, ಇದೇನು, ಯಾಕೆ ಬಂದ, ಯಾಕೆ ಹೊರಟೋದ, ಅಂದರೆ ಇವನನ್ನು ದಿನ ನೋಡ್ತಿದ್ದೀನಿ ಆರ್ಯ, ಆದರೆ ಹೇಗೆ ಅಂತ ಯೋಚಿಸ್ತಾ ತನ್ನ ರೂಮ್ಗೆ ಹೋಗಿ ಮಗುವನ್ನು ಮಲಗಿಸಿದ್ಲು. ಇನ್ಯಾರು ತೋರಿಸ್ತಾರೆ, ಈ ನಿತ್ಯಾಳೆ ಫೋನಲ್ಲಿ ತೋರಿಸ್ತಾಳೆ ಅನಿಸುತ್ತೆ ಅಂದ್ಕೊಂಡು ಮತ್ತೆ ಸುಮ್ಮನಾದ್ಲು. ಆದರೆ ನಿಜಕ್ಕೂ ಅಷ್ಟು ಗಂಭೀರವಾಗಿದ್ನಲ್ಲ, ಯಾಕೆ, ಎಲ್ಲಿಗೆ ಹೋಗ್ತಾ ಇದ್ದಾನೆ ಇವನು ಇಷ್ಟು ಗಾಬರಿಯಲ್ಲಿ ಅಂತ ಅಂದ್ಕೊಳ್ತಿದ್ಲು. ಆರ್ಯ ಮನೆ ಹತ್ರ ಏನಾಯಿತು ಎಂಬ ಗಾಬರಿಯಿಂದಲೇ ಕಾರನ್ನು ಎಲ್ಲಿಯೂ ನಿಲ್ಲಿಸದೆ 3 ಗಂಟೆಗಳ ಪ್ರಯಾಣದ ನಂತರ ಅವರ ಊರಿನಲ್ಲಿ ಅವರ ಮನೆ ಮುಂದೆ ಕಾರ್ ನಿಲ್ಲಿಸಿ ತನ್ನ ಬ್ಯಾಗ್ ಹಿಡಿದು ಒಳಗೆ ನಡೆದ. ಹಾಲ್ನಲ್ಲಿದ್ದ ಸುಲೋಚನಾ ಅವರು, ಮಗನೇ ಆರ ಬಂದ್ಯಾ ಅಂತ ಮಗನನ್ನು ಅಪ್ಕೊಂಡು, ಹೇಗಿದೆಯಾ ಮಗನೇ ಅನ್ನುತ್ತಾ ಮಗನ ಮುಖವನ್ನು ಮುದ್ದಾಡ್ತಾ, ಹೀಗೆ ಸೊರಗು ಹೋಗಿದೆಯಲ್ಲೋ ಮಗನೇ ಅಂತ ಮಗನನ್ನು ಹಿಡಿದಳತಿದ್ರು. ಅಮ್ಮ ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೀಗೆ ಅಳಬೇಡ ಅಂತ ತಾಯಿ ಕಣ್ಣೀರು ಒರೆಸ್ತಾ ತಾಯಿಯನ್ನು ಎದೆಗೆ ಅಪ್ಕೊಂಡ. ಹೇಗಿದೆಯಾ ಆರ್ಯ ಎಂದು ಆಗಲೇ ಆರ್ಯನ ತಂದೆ ಶಂಕರ್ ಅವರ ಧ್ವನಿ ಕೇಳಿಸ್ತು. ತಾಯಿಯನ್ನು ಬಿಟ್ಟು ತಂದೆ ಹತ್ರ ಹೋಗಿ, ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ ಅಂತ ಕೇಳ್ದ. ನಾವು ಚೆನ್ನಾಗಿದ್ದೀವಿ ಆರ್ಯ, ಆದರೆ ನೀನು ಯಾಕೋ ಹೀಗೆ ಸೊರಗು ಹೋಗಿದೆಯಾ ಎನ್ನುತ್ತಾ ಮಗನ ಹೆಗಲ ಮೇಲೆ ಕೈ ಹಾಕಿ ತಡವಿ, ಸುಲೋಚನಾ ಮಗನಿಗೆ ತಿನ್ನೋದಕ್ಕೆ ಏನಾದರೂ ಮಾಡು, ಪ್ರಯಾಣ ಮಾಡಿ ಸುಸ್ತಾಗಿ ಬಂದಿದ್ದಾನಲ್ವಾ ಅಂತ ಹೆಂಡತಿಗೆ ಹೇಳಿದ್ರು. ಹ್ಞೂ ರೀ ಅಂತ ಸುಲೋಚನಾ ಅವ್ರ ಅಡುಗೆ ಮನೆಗೆ ಹೋದರೆ, ಆರ್ಯ ಮೊದಲು ನೀನು ಫ್ರೆಶ್ ಆಗು, ಏನಾದರೂ ತಿಂದ ನಂತರ ಮಾತಾಡೋಣ ಅಂತ ಶಂಕರ್ ಅವರು ಹೇಳಿದ್ರಿಂದ ಆರ್ಯ ಏನೂ ಮಾತಾಡ್ತಿ ತನ್ನ ರೂಮ್ಗೆ ಹೋಗಿ ಫ್ರೆಶ್ ಆದ. ಆರ್ಯ ಫ್ರೆಶ್ ಆಗಿ ಹೊರಗೆ ಬಂದ ಮೇಲೆ ಸುಲೋಚನಾ ಅವರೇ ಊಟವನ್ನು ಆರ್ಯನಿಗಾಗಿ ಪ್ರೀತಿಯಿಂದ ಮಾಡಿ ಮಗನಿಗೆ ಅವರೇ ಹತ್ತಿರ ಇದ್ದು ತಿನ್ನಿಸಿದ್ರು.
ಅಮ್ಮನ ಕೈ ತುತ್ತು ತಿಂದ ಮೇಲೆ ಆರ್ಯ ಸ್ವಲ್ಪ ಹೊತ್ತು ಹಾಲ್ನಲ್ಲಿ ಕೂತ. ಸುಲೋಚನಾ ಮತ್ತು ಶಂಕರ್ ಅವರು ಕೂಡ ಹಾಲ್ನಲ್ಲೇ ಇದ್ದರು. ಚಂದ್ರಿಕಾ ಬಂದಿದ್ದಾಳಂತ ಹೇಳಿದ್ರಲ್ಲ ಅಪ್ಪ, ಎಲ್ಲಿದ್ದಾಳೆ? ನಾನು ಬಂದಾಗಿಂದ ಕಾಣಿಸ್ತಿಲ್ಲ. ಚಂದ್ರಿಕಾ ಹೆಸರೆತ್ತಿದ ಕೂಡಲೇ ಸುಲೋಚನಾ ಅವರು ಕಣ್ಣೀರು ಹಾಕ್ತಿದ್ರೆ ಶಂಕರ್ ಅವರು ಕೂಡ ಬೇಸರದಿಂದ ಅವಳು ಬಂದಾಗಿಂದ ಕೋಣೆಯಿಂದ ಹೊರಗೆ ಬರ್ತಿಲ್ಲ ಆರ್ಯ ಅಂತ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದ್ರು. ಏನಾಯ್ತಪ್ಪ ನನ್ನ ತಂಗಿಗೆ ಅಂತ ಕೇಳಿದ ಆರ್ಯ. ಚಂದ್ರಿಕಾ ನಿಮ್ಮ ಭಾವನ ಜೊತೆ ಇರಲ್ಲ ಅಂತಿದ್ದಾಳೆ ಕಣೋ, ಅವರ ಅತ್ತೆ ಮನೆಯಿಂದ ಬಂದುಬಿಟ್ಟಿದ್ದಾಳೆ. ತನ್ನ ಗಂಡನಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ ಅಂದರು ಶಂಕರ್ ಅವರು. ಅದೇನಪ್ಪ, ಡೈವೋರ್ಸ್ ಯಾಕೆ? ತಂಗಿ ಮತ್ತು ಭಾವ ಇಬ್ಬರು ಚೆನ್ನಾಗಿದ್ರಲ್ಲ, ಮತ್ತು ಯಾಕೆ ಹೀಗಾಯಿತು ಅಂದ ಆರ್ಯ. ಅದೇ ನಮ್ಗೆ ಅರ್ಥ ಆಗ್ತಿಲ್ಲ ಮಗನೇ, ಬಂದಾಗಿಂದ ಹೊರಗೆ ಬರ್ತಿಲ್ಲ, ನಿಜಕ್ಕೂ ಊಟ ಕೂಡ ಮಾಡ್ತಿಲ್ಲ. ಅವಳು ಹೇಗಿದ್ದಾಳೆ ನೋಡು ಆರ್ಯ, ಒಂದು ಸಲ ಅಳುತ್ತಲೇ ಇರ್ತಾಳೆ. ನಮ್ಗೆ ಏನು ಮಾಡಬೇಕಂತ ತಿಳಿತಿಲ್ಲ, ಅದಕ್ಕೆ ನೀನು ಬರೋದಕ್ಕೆ ಹೇಳಿದೆ. ಅವಳು ಹಾಗೆ ಇದ್ರೆ ಏನಾಗುತ್ತೋ ಅಂತ ನಂಗೆ ಭಯ ಆಗ್ತಿದೆ ಆರ್ಯ ಅಂತ ಅತ್ತರು ಸುಲೋಚನಾ ಅವರು. ತಂಗಿ ಎಲ್ಲಿದ್ದಾಳಮ್ಮ ಅಂತ ಕೇಳಿದ ಆರ್ಯ. ಬಂದಾಗಿಂದ ತನ್ನ ರೂಮ್ನಲ್ಲೇ ಇದ್ದಾಳೆ ಆರ್ಯ, ಹೊರಗೆ ಬರ್ತಿಲ್ಲ, ಊಟನೂ ಮಾಡ್ತಿಲ್ಲ, ಕನಿಷ್ಠ ನೀರು ಕೂಡ ಕುಡಿತಿಲ್ಲ. ಬಲವಂತವಾಗಿಟ್ಟರು ಬೇಡ ಅಂತಿದ್ದಾಳೆ, ಅಳುತ್ತಲೇ ಇರ್ತಾಳೆ ಯಾವಾಗಲೂ. ಅವಳನ್ನಾಗ ನೋಡಿದ್ರೆ ನನ್ನಿಂದ ಆಗ್ತಾ ಇಲ್ಲ ಆರ್ಯ ಅಂದರು ಸುಲೋಚನಾ. ಅಮ್ಮ ನೀನು ಬೇಜಾರು ಮಾಡ್ಕೋಬೇಡಮ್ಮ, ನಾನು ನನ್ನ ತಂಗಿ ಜೊತೆ ಮಾತಾಡ್ತೀನಿ ಅಂತ ಆರ್ಯ ಮೆಲ್ಲಗೆ ಚಂದ್ರಿಕಾ ರೂಮ್ಗೆ ಹೋದ. ಚಂದ್ರಿಕಾ ರೂಮ್ ಬಾಗಿಲು ತೆರೀತಿದ್ದಂತೆ ರೂಮ್ ಪೂರ್ತಿ ಕತ್ತಲೆ ಆಗಿತ್ತು. ಕನಿಷ್ಠ ಲೈಟ್ ಆಗಲಿ, ಫ್ಯಾನ್ ಆಗಲಿ, ಇಲ್ಲವೇ AC ಯಾವುದೂ ಆನ್ ಇರಲಿಲ್ಲ. ಹಾಸಿಗೆಯು ಖಾಲಿ ಇರೋದನ್ನು ನೋಡಿ ಆರ್ಯ ಮೆಲ್ಲಗೆ ಲೈಟ್ ಆನ್ ಮಾಡಿ AC ಆನ್ ಮಾಡಿ ಆ ರೂಮ್ ಪೂರ್ತಿ ಹುಡುಕ್ತಿದ್ದ. ಹಾಸಿಗೆ ಕೆಳಗೆ ಕೂತು ಮಂಡಿಗಳನ್ನ ಅಪ್ಕೊಂಡು ಎತ್ತಲೋ ನೋಡುತ್ತಾ ನಿಜಕ್ಕೂ ಚಲನೆ ಇಲ್ಲದವಳಾಗಿ ಕಣ್ಣೀರು ಸುರಿತಿದ್ರೆ ಅದನ್ನು ಒರೆಸ್ಕೊಳ್ಳೋ ಜ್ಞಾನವೂ ಇಲ್ಲದೆ ಕೂತಿದ್ದಾಳೆ ಚಂದ್ರಿಕಾ, ಆರ್ಯನ ತಂಗಿ. ತಂಗಿಯನ್ನು ಹಾಗೆ ನೋಡಿ ಆರ್ಯನ ಎದೆ ಭಾರವಾಯಿತು. ನಿಜಕ್ಕೂ ಆಡ್ತಾ, ಯಾವಾಗಲೂ ಗಲಾಟೆ ಮಾಡುತ್ತಾ ಎಷ್ಟೋ ಸಂತೋಷವಾಗಿರ್ತಿದ್ದ ತನ್ನ ತಂಗಿಯನ್ನು ಹೀಗೆ ನೋಡುವಾಗ ಆರ್ಯನ ಮನಸ್ಸು ನೋವಿನಿಂದ ನರಳಿತು. ಇನ್ನು 1 ನಿಮಿಷ ಕೂಡ ತಡ ಮಾಡದೆ ಚಂದು ಅಂತ ಚಂದ್ರಿಕಾ ಹತ್ರ ಹೋಗಿ ಅವಳು ಮುಂದೆ ಮಂಡಿಯೂರಿ ಕೂತು ತಂಗಿ ಮುಖವನ್ನು ತನ್ನ ಕೈಗೆತ್ಕೊಂಡು, ಚಂದು ಏನಾಯ್ತಮ್ಮ, ಹೀಗಿದೆಯಾ ಯಾಕೆ ಅಂತ ತಂಗಿಯನ್ನೇ ಎದೆಗೆ ಅಪ್ಪಿಕೊಂಡ. ಅಲ್ಲಿಯವರೆಗೆ ಶೂನ್ಯವಾಗಿ ನೋಡ್ತಿದ್ದ ಚಂದ್ರಿಕಾ ಅಣ್ಣನ ಸ್ಪರ್ಶ ತಿಳಿಯುತ್ತಿದ್ದಂತೆ ಆರ್ಯನ ಮುಖ ನೋಡಿ ಅಣ್ಣ ಅನ್ನುತ್ತಾ ಆರ್ಯನನ್ನು ಅಪ್ಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು. ಚಂದು ನಾನು ಬಂದಿದ್ದೀನಿ ಕಣಮ್ಮ, ಯಾಕೆ ಅಳ್ತಿದ್ಯಾ, ಏನಾಯ್ತು ಹೇಳಮ್ಮ ನನಗೆ ಅಂದ. ಆದರೂ ಚಂದ್ರಿಕಾ ತನ್ನ ಅಳುವನ್ನು ನಿಲ್ಲಿಸದೆ ಇನ್ನೂ ಜೋರಾಗಿ ಅಳ್ತಾ ಅಣ್ಣ ಅನ್ನುತ್ತಾ ಆರ್ಯನ ಗಟ್ಟಿಯಾಗಿ ಹಿಡ್ಕೊಂಡು ತನ್ನ ದುಃಖ ತೀರುವವರೆಗೆ ತುಂಬ ಜೋರಾಗಿ ಅಳ್ತಿದ್ಲು. ಚಂದ್ರಿಕಾ ಅಳು ಕೇಳಿ ಸುಲೋಚನಾ ಮತ್ತು ಶಂಕರ್ ಕೂಡ ಬಂದು ಮಗಳನ್ನು ಹತ್ತಿರ ಕರ್ಕೊಂಡು ಸಮಾಧಾನ ಮಾಡ್ತಿದ್ರು. ಆದರೆ ಯಾರೆಷ್ಟೇ ಹೇಳಿದ್ರು ಚಂದ್ರಿಕಾ ಅಳುವನ್ನು ನಿಲ್ಲಿಸ್ತಾ ಇರಲಿಲ್ಲ. ಚಂದು ನೀನು ಮೊದಲು ಅಳೋದು ನಿಲ್ಲಿಸಮ್ಮ, ನೀನು ಹೀಗಿದ್ರೆ ನಮಗೆ ಭಯ ಆಗುತ್ತೆ ಅಂತ ಆರ್ಯ ತಂಗಿಯನ್ನು ಹತ್ತಿರಕ್ಕೆ ಕರ್ಕೊಂಡು ಸ್ವಲ್ಪ ಹೊತ್ತು ಸಮಾಧಾನವನ್ನು ಮಾಡಿ, ಸರಿ ನಾವೇನು ಕೇಳಲ್ಲ, ನಿನಗೆ ಹೇಳಬೇಕು ಅನ್ನಿಸ್ದಾಗಲೇ ಹೇಳು, ನಿನಗೆ ಯಾವುದೇ ನೋವಿದ್ರೂ ಈ ಅಣ್ಣ ಇದ್ದಾನೆ ಕಣಮ್ಮ, ಸರಿನಾ? ನಮ್ಗೆ ಹೇಳೋದು ಇಷ್ಟ ಇಲ್ದಿದ್ರೆ ಬೇಡ ಬಿಡು, ಮೊದಲು ನೀನು ಫ್ರೆಶ್ ಆಗಿ ಬರಮ್ಮ, ನೀನು ಹೇಗೆ ಆಗೋಗಿದೆಯಾ ನೋಡ್ಕೊಂಡಿದ್ಯಾ ಅಂತ ತಂಗಿಯನ್ನು ಸ್ನಾನದ ಮನೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ನಾನು ಇದೇ ರೂಮ್ನಲ್ಲೇ ಇರ್ತೀನಿ, ಫ್ರೆಶ್ ಆಗಿ ಬಾ ಅಂತ ಕಳಿಸ್ದ. ಆರ್ಯನ ಮಾತನ್ನು ಮೀರಲಾರದೆ ಚಂದ್ರಿಕಾ ಸ್ನಾನದ ಮನೆಗೆ ಹೋದರೆ ಸುಲೋಚನಾ ಅವರು ಟವಲ್ ಮತ್ತು ಚಂದ್ರಿಕಾಳ ಬಟ್ಟೆ ತೆಗೆದುಕೊಟ್ರು. ಮೆಲ್ಲಗೆ ಅರ್ಧ ಗಂಟೆ ಕಾಲ ಅಳುತ್ತಲೇ ಸ್ನಾನ ಮಾಡಿ ಮೆಲ್ಲಗೆ ಬಟ್ಟೆ ಧರಿಸ್ಕೊಂಡು ಬಾತು ಹೋದ ಮುಖದೊಂದಿಗೆ ರೂಮ್ಗೆ ಬಂದಳು. ತಂಗಿ ಬಂದ ಕೂಡಲೇ ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ತಾಯಿಗೆ ಸನ್ನೆ ಮಾಡ್ದ ಆರ್ಯ ಊಟ ತರೋದಕ್ಕೆ. ಸುಲೋಚನಾ ಅವರು ಊಟ ತಂದ ಕೂಡಲೇ ಮೆಲ್ಲಗೆ ಅನ್ನ ಸಾರು ಕಲಸಿ ತಂಗಿಯ ಬಾಯಿಗೆ ನೀಡ್ದ. ಮೆಲ್ಲಗೆ ಬೇಡ ಅನ್ನುತ್ತಾ ಆರ್ಯನ ಕೈ ತಳ್ಳಿದ್ಲು. ಈ ಅಣ್ಣ ತಿನ್ನಿಸಿದ್ರು ತಿನ್ನಲ್ವಾ, ನಿನಗೆ ನಾನು ಅಷ್ಟು ಬೇರೆಯವನಾಗ್ಬಿಡ್ನಾ ಅಂದ ಆರ್ಯ. ಅಷ್ಟೇ, ಆ ಮಾತಿಗೆ ಮೆಲ್ಲಗೆ ಬಾಯಿ ತೆರೆದ್ಲು. ತಂಗಿಗೆ ಸ್ವಲ್ಪ ಊಟ ತಿನ್ನಿಸಿ ನೀರು ಕುಡಿಸಿ ಅವಳು ಸ್ವಲ್ಪ ಸುಧಾರಿಸಿದ್ಲು ಅಂದ್ಕೊಂಡ ಮೇಲೆ ಚಂದ್ರಿಕಾಳ ತಲೆಯನ್ನು ತನ್ನ ಹೆಗಲಿಗೆ ತಪ್ಪಿಕೊಂಡು, ಏನಾಯ್ತಮ್ಮ ಹೇಳಿ ಚಂದು, ನೀನೇನು ಹೇಳ್ತಿದ್ರೆ ನಮಗೆ ಹೇಗೆ ತಿಳಿಯುತ್ತೆ, ಬಾಬಾ ಮತ್ತು ನೀನು ಚೆನ್ನಾಗಿರ್ತೀರಲ್ಲಮ್ಮ, ಮತ್ತು ಯಾಕೆ ಹೀಗೆ ಡೈವೋರ್ಸ್ ಅಂತಿದ್ಯಾ, ಅಲ್ಲೇನಾದರೂ ನಡೆದಿದ್ಯಾ, ಬಾಬಾ ನಿನ್ನೇನಾದರೂ ಅನ್ನ ಅಂತ ಕೇಳ್ದ ಆರ್ಯ. ಮತ್ತು ಆ ವಿಷಯ ಬಂದ ಕೂಡಲೇ ಚಂದ್ರಿಕಾ ಅಳುವಿಗೆ ಮಿತಿಯೇ ಇಲ್ಲದಂತಾಯಿತು. ಅಳುತ್ತಲೇ ಅಣ್ಣ ನನಗವರು ಇಷ್ಟ ಇಲ್ಲ ಅಣ್ಣ, ಅವರಂದರೆ ನಾನು ಅವ್ರ ಜೊತೆ ಇರೋಲ್ಲ, ಪ್ಲೀಸ್ ನನಗೆ ವಿಚ್ಛೇದನ ಬೇಕು, ನಾನು ಆ ಮನೆಗೆ ಇನ್ನೊಂದು ಸಲ ಹೋಗಲ್ಲ ಅಣ್ಣ, ಪ್ಲೀಸ್ ನನ್ನನ್ನು ಆ ನರಕದಿಂದ ಹೊರಗೆ ಹಾಕು ಅಣ್ಣ ಅಂತ ತುಂಬ ದೈನ್ಯವಾಗಿ ಬೇಡಿದ್ಲು ಚಂದ್ರಿಕಾ.
ತಂಗಿ ಅಷ್ಟರ ಮಟ್ಟಿಗೆ ಎದುರ್ತಿದ್ದಾಳೆ ಅಂದರೆ ಅಲ್ಲಿ ನಡಿಬಾರ್ದದ್ದೇನೋ ನಡೆದಿದೆ ಅಂತ ಅರ್ಥವಾಗಿ ಹೋಯಿತು. ನಿಜಕ್ಕೂ ಏನಾಯ್ತು ಚಂದು? ಮತ್ತೆ ಆ ವಿಷಯ ಬಂದ ಕೂಡಲೇ ಚಂದ್ರಿಕಾಳ ಅಳು ಹೆಚ್ಚಾಯಿತು. ಅಳುತ್ತಲೆ, ಅಣ್ಣ ಅವ್ರ ಜೊತೆ ನಾನು ಇರೋದಕ್ಕಾಗಲ್ಲ ಅಣ್ಣ, ಪ್ಲೀಸ್ ನನಗೆ ಡೈವರ್ಸ್ ಕೊಡಿಸು ಅಣ್ಣ, ನಾನು ಮತ್ತೆ ಅಲ್ಲಿಗೆ ಹೋಗಲ್ಲ ಅಣ್ಣ ಅಂತ ಬಿಕ್ಕಳಿಸ್ತಾ ಅಳ್ತಿದ್ದಾಳೆ ಚಂದ್ರಿಕಾ. ಚಂದು, ಮೊದಲು ನೀನು ಸುಮ್ಮನಾಗಮ್ಮ, ಏನಾಯಿತು ಅಂತ ಪೂರ್ತಿಯಾಗಿ ಹೇಳಿ ನನಗೆ. ಅವ್ರಿಗೆ ನಾನಂದ್ರೆ ಇಷ್ಟ ಇಲ್ಲ ಅಣ್ಣ, ನನ್ನ ಮುಂದೆ ಬೇರೆ ಹೆಂಗಸರನ್ನ ಮನೆಗೆ ಕರ್ಕೊಂಡು ಬರ್ತಾರೆ. ನಾನು ಇದೇನು ಅಂತ ಕೇಳಿದ್ರೆ ನನ್ನನ್ನು ಹೊಡಿತಿದ್ದಾರೆ, ನನ್ನನ್ನು ಕೊಂದು ಬಿಡ್ತೀನಿ ಅಂತ ಬೆದರಿಸ್ತಿದ್ದಾರೆ. ಅವ್ರ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದೆ. ನಮ್ಮ ಅತ್ತಿಗೆ ಮತ್ತು ಅತ್ತೆ ಕೂಡ ಅವರನ್ನೇ ಬೆಂಬಲಿಸಿ ಮಾತಾಡ್ತಿದ್ದಾರೆ. ನಾನು ಅವ್ರ ಜೊತೆ ಇರಲ್ಲ ಅಣ್ಣ, ನನಗೆ ದಿನಕ್ಕೊಂದು ರೀತಿಯಲ್ಲಿ ಟಾರ್ಚರ್ ತೋರಿಸ್ತಿದ್ದಾರೆ. ನಾನಿನ್ನು ಅಲ್ಲೇ ಇದ್ರೆ ಸತ್ತು ಹೋಗ್ತೀನಣ್ಣ, ನಾನು ಹೋಗಲ್ಲ ಅಣ್ಣ ಅಂತ ಆರ್ಯನನ್ನು ಅಪ್ಕೊಂಡು ತನ್ನ ನೋವು ತೀರುವಂತೆ ಅಳ್ತಿದ್ದಾಳೆ ಚಂದ್ರಿಕಾ. ಆದರೆ ಎಷ್ಟು ಹತ್ರ ಆ ನೋವು ತೀರೋದಿಲ್ವಲ್ಲ. ನಮಗೇನಾದರೂ ತೊಂದರೆ ಆದರೆ ನಮ್ಮ ಗಂಡನಿಗೆ ಹೇಳ್ಕೊಳ್ತೀವಿ, ಅದೇ ನಮ್ಮ ಗಂಡನೇ ನಮ್ಮನ್ನು ತೊಂದರೆ ಗುರಿಪಡಿಸಿದ್ರೆ ಯಾರಿಗೆ ಹೇಳ್ಕೊಳ್ತೀವಿ? ಚಂದ್ರಿಕಾ ಹೇಳಿದ ಮಾತುಗಳಿಗೆ ಆರ್ಯ ಆಗ ಚಂದ್ರಿಕಾಳನ್ನು ಪರೀಕ್ಷಿಸಿ ನೋಡ್ತಾನೆ. ಅವಳ ಶರೀರದ ಮೇಲೆ ಅಲ್ಲಲ್ಲಿ ಮಾಯದ ಗಾಯಗಳು ಮತ್ತು ಇನ್ನು ಕೆಲವು ಹಸಿ ಗಾಯಗಳು ಕೂಡ ಕಾಣಿಸ್ತಿವೆ. ಕೆಲವು ಗಾಯಗಳು ಇನ್ನೂ ಹಸಿಯಾಗೇ ಇದ್ದು ತನ್ನ ತಂಗಿ ಅತ್ತೆ ಮನೆಯಲ್ಲಿ ಎಷ್ಟು ತೊಂದರೆ ಅನುಭವಿಸ್ತಿದ್ದಾಳೆ ಅಂತ ಅರ್ಥ ಆಯಿತು ಆರ್ಯಾಗೆ. ಒಂದು ಕ್ಷಣ ಚಂದ್ರಿಕಾಳ ಗಂಡನನ್ನು ಕೊಂದು ಬಿಡಬೇಕನ್ನೋಷ್ಟು ಕೋಪ ಬಂತು. ಆದರೆ ಏನೂ ತಿಳಿಯದೆ ತನ್ನ ನಿರ್ಧಾರ ತಗೊಳ್ಳೋದು ಸರಿಯಲ್ಲ ಅಂತ ಮೊದಲಿಗೆ ಅಲ್ಲೇ ನಡೀತಿದೆ ಅಂತ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡ. ಚಂದ್ರಿಕಾ ಹೇಳಿದ್ನೆಲ್ಲ ಕೇಳಿದ ಸುಲೋಚನಾ ಮತ್ತು ಶಂಕರ್ ಅವರ ಅಳುವಿಗೆ ಮಿತಿಯೇ ಇಲ್ಲದಂತಾಯಿತು. ಮಗಳು ಅತ್ತೆ ಮನೆಯಲ್ಲಿ ಎಷ್ಟೋ ಸಂತೋಷವಾಗಿ ಕಾಲ ಕಳೀತಿದ್ದಾಳೆ ಅಂದ್ಕೊಂಡಿದ್ರು, ಆದರೆ ಹೀಗೆ ಅತ್ತೆ ಮನೆಯಲ್ಲಿ ಚಿತ್ರಹಿಂಸೆ ಅನುಭವಿಸ್ತಿದ್ದಾಳೆ ಅಂತ ಅವರು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಅಳಿಯ ಮತ್ತು ಅವನ ತಾಯಿಯವರಿಗೆ ಎಂದೂ ಕೆಟ್ಟವರಾಗಿ ಕಾಣಿಸ್ಲಿಲ್ಲ. ಇವರ ಮುಂದೆ ಯಾವಾಗಲೂ ಒಳ್ಳೆಯವರಾಗಿ ನಟಿಸ್ತಾರೆ, ಆದರೆ ತನ್ನ ಮಗಳನ್ನು ಇಷ್ಟೊಂದು ನೋವಿಗೆ ಗುರಿ ಮಾಡಿದ್ದಾರೆ ಅಂತ ಅವರ ಕನಸಿನಲ್ಲೂ ಊಹೆ ಮಾಡಿರಲಿಲ್ಲ. ಸುಲೋಚನಾ ಅವರಿಗೆ ಮಗಳ ಮೈ ಮೇಲಿನ ಪೆಟ್ಟುಗಳನ್ನ ನೋಡಿ ಮನಸ್ಸು ಕಲಕ್ತು. ತಕ್ಷಣವೇ ಎದ್ದು ಚಂದ್ರಿಕಾಳನ್ನ ಅಪ್ಕೊಂಡು, ಇಷ್ಟು ನೋವನ್ನು ಹೇಗೆ ಅನುಭವಿಸ್ದೆ ಮಗಳೇ? ಅವನು ಹಾಗೆ ಮಾಡಿದಾಗಲೇ ನೀನು ನಮ್ಮ ಮನೆಗೆ ಬಂದಿದ್ರೆ ಆಗ್ತಿರ್ಲಿಲ್ವಾ? ಅಲ್ಲೇ ಇದ್ದು ಇಷ್ಟು ನೋವಿಗೆ ಗುರಿಯಾಗಿದೆಯಪ್ಪ ಅಂತ ತುಂಬ ಹತ್ತಿರ ಸುಲೋಚನಾ. ನಾನು ಇಲ್ಲಿಗೆ ಬಂದುಬಿಡ್ತೀನಿ ಅಂದಿದ್ದಕ್ಕೆ ನಾನು 2 ದಿನ ರೂಮ್ನಲ್ಲಿ ಹಾಕಿ ಹೊರಗೆ ಬರೋದಕ್ಕೆ ಬಿಡಲಿಲ್ಲ ಅಮ್ಮ ಅವರು. ನಾನು ಇನ್ನು ಅಲ್ಲೇ ಇದ್ದರೆ ನನ್ನ ಕೊಂದುಬಿಡ್ತಿದ್ರು, ಅದಕ್ಕೆ ಅವ್ರಿಗೆ ತಿಳಿಯದಂತೆ ಬಂದೆ ಅಂತ ಅಳ್ತಿರೋ ಮಗಳಿಗೆ ಏನು ಹೇಳಿ ಸಮಾಧಾನ ಮಾಡಬೇಕಂತ ತಿಳಿಯಲಿಲ್ಲ ಆ ತಂದೆ ತಾಯಿಗೆ ಮತ್ತು ಅಣ್ಣನಿಗೆ. ಮದುವೆ ಮಾಡುವಾಗ ಇವಳು ನನ್ನ ಪ್ರಾಣ, ಅವಳ ಕಾಲಿಗೆ ಮಣ್ಣು ತಾಕದಂತೆ ನೋಡ್ಕೊಳ್ತೀನಿ ಅಂತ ಎಷ್ಟೋ ಪ್ರಮಾಣ ಮಾಡಿದವನು ಈಗ ತಮ್ಮ ಮಗಳನ್ನು ಎಷ್ಟು ಘೋರವಾಗಿ ಹಿಂಸಿಸಿದ್ದಾನೆ ಅಂತ ತಿಳಿತಿದ್ರೆ ಅವನ್ನ ಅಲ್ಲೇ ಕಡಿದು ಕೊಂದು ಬಿಡಬೇಕನ್ನುವಷ್ಟು ಕೋಪ ಬರ್ತಿದೆ ಆ ಮೂವರಲ್ಲಿ. ಚಂದ್ರಿಕಾಳನ್ನು ನೋಡಿ, ಆರ್ಯ ನಾವೇ ಅವ್ರ ಮನೆಗೆ ಹೋಗೋಣವಾ ಅಥವಾ ಅವರನ್ನು ಇಲ್ಲಿ ಕರೆಸ್ತೀಯಾ? ನನ್ನ ಮಗಳು ಮತ್ತೆ ಆ ವಸ್ತುಲು ತುಳಿಯೋದು ನನಗಿಷ್ಟ ಇಲ್ಲ. ಈ ಡಿವೋರ್ಸ್ ಏನೋ ಬೇಗ ಸಿಗುವಂತೆ ಮಾಡು, ನನ್ನ ಮಗಳಿಗೆ ಆ ನೋವಿನಿಂದ ಮುಕ್ತಿ ಸಿಗುವಂತೆ ಮಾಡಪ್ಪ ಅಂತ ಸುಲೋಚನಾ ಅವರು ಅಂದರು. ಅಮ್ಮ, ನಾನು ಅವೆಲ್ಲವನ್ನು ನೋಡ್ಕೊಳ್ತೀನಿ, ನೀವಿನ್ನೂ ಬೇಜಾರು ಮಾಡಿಕೊಡ್ಬೇಡಿ ಚಂದು ಅಂತ ಚಂದ್ರಿಕಾಳನ್ನ ಹತ್ರ ಕರ್ಕೊಂಡು, ತಂಗಿ ಇನ್ನೂ ನೀನು ಇಲ್ಲಿ ಎಲ್ಲಿಗೂ ಹೋಗುವಂಥ ಅವಶ್ಯಕತೆ ಇಲ್ಲ, ನಿನ್ನ ಮನೆಯಲ್ಲೇ ಇರ್ತೀಯ ಸರಿನಾ? ಅವನ ಜೊತೆ ನಿನಗೆ ಯಾವುದೇ ಸಂಬಂಧ ಇಲ್ಲದಂತೆ ನಾನು ನೋಡ್ಕೊಳ್ತೀನಿ. ಇನ್ನೊಂದು ಸಲ ಅವನು ನಿನ್ನ ತಂಟೆಗೆ ಬರದಂತೆ ನಾನು ನೋಡ್ಕೊತೀನಿ ಸರಿನಾ? ನೀನು ಇವೆಲ್ಲವನ್ನು ಯೋಚಿಸ್ದೆ ಅವನ ಬಗ್ಗೆ ಮರೆತು ಮೊದಲಿಗಿಂತಲೂ ಚೆನ್ನಾಗಿರಮ್ಮ. ನಿನ್ನನ್ನು ಹೀಗೆ ನೋಡ್ತಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ನೀನು ಮೊದಲು ಇದ್ದ ನಮ್ಮ ಚಂದು ಥರ ನಮಗೆ ಬೇಕಮ್ಮ. ಅಲ್ಲಿ ನಡೆದ ವಿಷಯಗಳನ್ನೆಲ್ಲ ಮರೆತು ನಮ್ಮ ಜೊತೆ ಸಂತೋಷವಾಗಿರ್ತೀನಿ ಅಂತ ಹೇಳಮ್ಮ ಅಂದ ಆರ್ಯ. ಚಂದು ಆರ್ಯನನ್ನು ಹಿಡ್ಕೊಂಡು, ನಾನು ಅನುಭವಿಸಿದ ನೋವುಗಳನ್ನ ಮರೆಯೋದು ತುಂಬ ಕಷ್ಟ ಅಣ್ಣ. ಅವನ ಬಗ್ಗೆ ನಿಮಗೆ ತಿಳಿಯೋದು ಅಣ್ಣ, ಅವನು ನರರೂಪ ರಾಕ್ಷಸ ಅಣ್ಣ. ಅವನು ಎಷ್ಟರ ಮಟ್ಟಿಗೆ ಇಳಿತಾನೆ ಅಂತ ನೀವು ಊಹಿಸೋದಕ್ಕೂ ಆಗಲ್ಲ. ಈಗ ನಾನು ಅವನಿಗೆ ಹೇಳದೆ ಬಂದಿದ್ದಕ್ಕೆ ಅವನು ನನ್ನ ಮೇಲೆ ಎಷ್ಟು ಕೋಪಗೊಂಡಿದ್ದಾನೋ ಏನೋ. ಅವನಿಗೆ ಮತ್ತೆ ನಾನು ಕಂಡ್ರೆ ನನ್ನನ್ನು ಖಂಡಿತವಾಗಿಯೂ ಕೊಂದುಬಿಡ್ತಾನಣ್ಣ ಅಂತ ಭಯದಿಂದ ಅಂದ್ಲು ಚಂದ್ರಿಕಾ. ನಾನಿರುವಾಗ ನನ್ನ ತಂಗಿ ಮೇಲೆ ಕೈ ಹಾಕೋ ಧೈರ್ಯ ಯಾರಿಗಿದೆ? ಅವನು ಇಲ್ಲಿಗೆ ಬಂದರೆ ಮಾತ್ರ ಪ್ರಾಣದೊಂದಿಗೆ ಹಿಂದಕ್ಕೆ ಹೋಗಲ್ಲ. ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ನಿನ್ನ ಅಣ್ಣನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಂತ ಕೇಳಿದ ಆರ್ಯ. ಇದೇ ಅಣ್ಣ. ಮತ್ತೆ ಅವನ ಬಗ್ಗೆ ಯೋಚಿಸೋದು ಯಾಕಮ್ಮ? ಉಳಿದದ್ನೆಲ್ಲ ನಾನು ನೋಡ್ಕೊಳ್ತೀನಿ. ಯಾವ ನೋವು ನಿನ್ನ ಹತ್ರ ಸುಳಿಯದಂತೆ ನಾನು ಕಾಪಾಡ್ತೀನಿ ತಂಗಿ ನಿನ್ನನ್ನು. ನೀನು ಅಲ್ಲಿ ಅವನ ಜೊತೆ ಸಂತೋಷವಾಗಿದೆಯಾ ಅಂತ ಅಂದ್ಕೊಂಡೆ ನಾನು ಇಷ್ಟು ದಿನ ಭ್ರಮೆಯಲ್ಲಿದ್ದೆ. ಅವನಾಗಿ ಮಾಡ್ತಾ ಇದ್ದಾಗಲೇ ಮೊದಲೇ ನನಗೆ ಒಂದು ಸಲ ಫೋನ್ ಮಾಡಿ ಹೇಳಿದರೆ ನಿನ್ನ ಜೀವನ ಇಲ್ಲಿವರೆಗೆ ಬರ್ತಿರ್ಲಿಲ್ವಲ್ಲಮ್ಮ. ನೀನು ಇಷ್ಟು ನೋವಿಗೆ ಗುರಿಯಾಗ್ತಿರ್ಲಿಲ್ವಲ್ಲ. ಯಾಕಮ್ಮ ನಮಗೆ ಹೇಳಿದೆ ಮುಚ್ಚಿಟ್ಟೆ ಅಂದ ಆರ್ಯ. ಅವನೇ ಬದಲಾಗ್ತಾನೆ, ಬದಲಾಗಿ ನನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ನಾನು ಅವನ್ನ ನಂಬಿದ್ದೆ ಅಣ್ಣ. ಆದರೆ
ನನ್ನನ್ನು ಅವನು ತುಂಬ ಮೋಸ ಮಾಡ್ದ. ಅವನು ಮಾಡಿದ ಕೆಲಸಗಳು ನಿಂಗೆ ತಿಳಿದ್ರೆ ಅವನನ್ನು ಈಗಲೇ ನೀನು ಅಡ್ಡವಾಗಿ ಕಡ್ದು ಹಾಕ್ತೀಯ. ಅವನು ಮಾಡಿದ ತಪ್ಪುಗಳು 1 2 ಅಲ್ಲ ಅಣ್ಣ, ತುಂಬ ಇವೆ ಅಂತ ಹೇಳಿದ್ಲು ಚಂದ್ರಿಕಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.